ನೀವು ಇದನ್ನು ಕೇಳ್ತಾ ಇದ್ದೀರಾ ಅಂದರೆ ಇವಾಗ ಸಮಯ ಎಷ್ಟು? ರಾತ್ರಿ ಆಗಿದ್ರೆ ನಿಮ್ಮ ಅಕ್ಕಪಕ್ಕ ನೋಡಿ ಯಾರಾದರೂ ಇದ್ದಾರಾ ಅಂತ ಹೇಳಿ. ಇಂದು ನಾನು ಹೇಳುತ್ತಿರುವಂತಹ ಕತೆ ಬೆಂಗಳೂರಿನ ಇಂದಿರಾನಗರದಲ್ಲಿ ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಇದು ಕೇವಲ ಕತೆ ಅಲ್ಲ ಸ್ನೇಹಿತರೆ, ಇದು ಒಬ್ಬರ ಅನುಭವ. ಒಬ್ಬ ವ್ಯಕ್ತಿ ಬದುಕಿ ಹಿಂತಿರುಗಿ ಹೇಳಿರುವಂತಹ ಅನುಭವ. ಆದರೆ ಪ್ರಶ್ನೆ ಏನು ಗೊತ್ತಾ? ಅವನು ನಿಜವಾಗ್ಲೂ ಹಿಂತಿರುಗಿದ್ನ? 2019 ನವೆಂಬರ್ ತಿಂಗಳಲ್ಲಿ ಬೆಂಗಳೂರಿನ ಇಂದಿರಾನಗರದಲ್ಲಿ ಅರ್ಜುನ್ ಅನ್ನೋ ಹುಡುಗ ಇದ್ದ. ಅವನ ವಯಸ್ಸು 25. ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ರಾತ್ರಿ 12 ಗಂಟೆ ಆಗಿತ್ತು. ಹೇಗೋ ನೈಟ್ ಆಗಿದೆಯಲ್ಲ ಅಂತೇಳಿ ಆಟೋ ಬುಕ್ ಮಾಡ್ಬೇಕಂತೇಳಿ ಒಂದು ಆ್ಯಪನ್ನು ತೆಗಿತಾನೆ. ಒಂದು ಸ್ಕ್ರೀನಲ್ಲಿ ಆಟೋ ಕಾಣಿಸುತ್ತೆ. ಆಟೋ ಡ್ರೈವರ್ ಹೆಸರು ರಾಮಯ್ಯ. ರೇಟಿಂಗ್ಸ್ 4.8 ಇರುತ್ತೆ. ಅದನ್ನು ಬುಕ್ ಮಾಡ್ತಾನೆ. 2 ನಿಮಿಷದಲ್ಲಿ ಆಟೋ ಬರುತ್ತೆ. ಅದನ್ನು ಹತ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಅವನಿಗೆ ಏನೋ ಒಂದು ಅಜೀಬಾಗಿರುವಂಥ ಅನುಭವ ಆಗುತ್ತೆ. ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಟ್ಟು ಹೆಡ್ಫೋನ್ಸ್ ಹಾಕೊಂಡು ಹೋಗ್ತಾ ಇರ್ತಾನೆ. ಒಂದು ರೋಡ್ ಬ್ರೇಕ್ ಬರುತ್ತೆ. ಎಷ್ಟು ಸ್ಪೀಡಾಗಿರುತ್ತಲ್ಲ, ಸ್ಲೋನೇ ಮಾಡೋದಿಲ್ಲ, ಆಟೋ ನಿಲ್ಲಿಸೋದೇ ಇಲ್ಲ, ಮೇಲ್ ಹಾರಿ ಕೆಳಗೆ ಬಿಡ್ತಾನೆ. ಆದರೂ ಕೂಡ ಅವನಿಗೆ ಭಯ ಆಗ್ತಾ ಇರುತ್ತೆ. ಆ ರಾತ್ರಿ ಅರ್ಜುನ್ ಮನೆಗೆ ತಲುಪಿದ್ನಾ ಇಲ್ವಾ ಅಂತೇಳಿ ಕೊನೆ ತನಕ ನೋಡಿ ನಿಮಗೆ ಟ್ವಿಸ್ಟ್ ಕಾದಿದೆ. ಅರ್ಜುನ್ ಒಬ್ಬಂಟಿ ಹುಡುಗ. ಬೆಂಗಳೂರಿಗೆ ಕೆಲಸ ಹುಡ್ಕೊಂಡು ಬಂದಿದ್ದ. ಬೆಂಗಳೂರಲ್ಲಿದ್ದು ಒಂದು 3 ವರ್ಷ ಆಗಿರಬಹುದು. ಊರು ಮೈಸೂರು. ತಂದೆ ತಾಯಿನ ಬಿಟ್ಟು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದ. ಅವನು ಯಾವಾಗಲೂ ಕೂಡ ನೈಟ್ ಶಿಫ್ಟಲ್ಲೇ ಜಾಸ್ತಿ ಕೆಲಸ ಮಾಡ್ತಾ ಇದ್ದ. ರಾತ್ರಿ 1 ಗಂಟೆ, 11 ಗಂಟೆ, 12 ಗಂಟೆ ಯಾವುದೂ ಕೂಡ ಅವನಿಗೆ ಲೆಕ್ಕ ಇರಲಿಲ್ಲ. ಗೆಳೆಯರು ಕಮ್ಮಿ ಇದ್ದರು, ಆದರೆ ಕೆಲಸ ಜಾಸ್ತಿ ಮಾಡ್ತಾ ಇದ್ದ. ಹಾಗೆ ಒಂದು ದಿನ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬರ್ತಿರ್ಬೇಕಾದ್ರೆ ಆ ದಿನ ಆಫೀಸಲ್ಲಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಅವರ ಕೊಲಿಗಾಗಿರುವಂತಹ ಸ್ನೇಹ ಒಂದು ಮಾತನ್ನು ಹೇಳಿರ್ತಾರೆ. ಅರ್ಜುನ್, ನೀನು ರಾತ್ರಿ ಹೊತ್ತು ಮನೆಗೆ ಹೋಗ್ತಾ ಇರ್ತೀಯಲ್ಲ, ವೈಟ್ ಫೀಲ್ಡಲ್ಲಿ ಯಾವುದೇ ಥರದ ಆಟೋಗಳನ್ನು ತಗೋಬೇಡ. ಯಾಕೆ ಅಂತೇಳಿ ಅರ್ಜುನ್ ಪ್ರಶ್ನೆ ಮಾಡಿದಾಕರ ಅವ್ಳು ಹೇಳ್ತಾಳೆ, ಇಲ್ಲ, ಯಾಕೋ ಆ ವೈಟ್ ಫೀಲ್ಡಲ್ಲಿ ರಾತ್ರಿ ಹೊತ್ತು ಏನೋ ಒಂದು ವಿಚಿತ್ರ ಆಗಿರುವಂಥ ಅನುಭವ ಆಗತ್ತೆ. ನೀನು ಆ ಥರ ರಾತ್ರಿ ಹೊತ್ತು ಆ ಒಂದು ರೋಡಲ್ಲಿ ಆಟೋವನ್ನು ಬುಕ್ ಮಾಡ್ಕೊಂಡು ಹೋಗಬೇಡ ಅಂತ ಹೇಳ್ತಾನೆ. ಸೊ ಅರ್ಜುನ್ ನಗ್ತಾನೆ, ಹುಚ್ಚಿ, ಇದನ್ನು ಯಾರಾದರೂ ನಂಬ್ತಾರಾ? ಸೊ ಇದನ್ನೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ತಲೆ ಕೆಡಿಸ್ಕೋಬೇಡ ಅಂತ. ಹಾಗೆ ಅವಳೊಂದು ಮಾತನ್ನು ಹೇಳ್ತಾರೆ. ಸೊ ನಮ್ಮ HR ಹಿರಿಯ ಅಣ್ಣ ರಾತ್ರಿ ಹೊತ್ತು ಹೀಗೆ ಆಟೋವನ್ನು ಬುಕ್ ಮಾಡಿಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಅವನು ಬೆಳಗ್ಗೆ ಮನೆಗೆ ಹೋಗಿ ತಲುಪಿರಲಿಲ್ಲ. ಆಟೋನೂ ಕಾಣೆಯಾಗಿದ್ದ, ಅವನು ಕೂಡ ಕಾಣೆಯಾಗಿದ್ದ. ಸೊ 3 ವಾರದ ನಂತರ ಆಟೋ ಒಂದು ಯಾವುದೋ ಒಂದು ದಿಕ್ಕಲ್ಲಿ ಹೋಗಿ ನಿಂತಿತ್ತು. ಬಟ್ ಪ್ಯಾಸೆಂಜರ್ ಪ್ಲಸ್ ಆಟೋ ಡ್ರೈವರ್ ಇಬ್ಬರು ಕೂಡ ಕಾಣೆಯಾಗಿದ್ದರು. ಸೊ ಇದನ್ನೆಲ್ಲ ಅರ್ಜುನ್ ನೆಗ್ಲೆಕ್ಟ್ ಮಾಡಿಬಿಟ್ಟು ರಾತ್ರಿ ಆಗಿರುತ್ತೆ ಒಂದು ಆಟೋವನ್ನು ಬುಕ್ ಮಾಡ್ತಾನೆ. ಸೊ ಆ್ಯಪ್ ತೆಗಿತಾನೆ, ಆಟೋ ಬುಕ್ ಮಾಡ್ತಾನೆ. ಸೊ ಆಟೋ ಡ್ರೈವರ್ ಹೆಸರು ರಾಮಯ್ಯ ಅಂಥೇಳಿ. ಆಟೋ ನಂಬರ್ AA05AT7734. ಸೊ ಆಟೋ ಬುಕ್ ಮಾಡ್ತಾನೆ. 2 ನಿಮಿಷದಲ್ಲಿ ಆ ಒಂದು ಆಫೀಸ್ ಮುಂದೆ ಬಂದು ನಿಂತಿರುತ್ತೆ. ಸೊ ಅರ್ಜುನ್ ಯಾವಾಗ ಹೊರಗಡೆ ಬರ್ತಾನಲ್ಲ, ಫುಲ್ಲು ಕತ್ತಲೆಯಿಂದ ತುಂಬಿಕೊಂಡಿರುತ್ತೆ. ಯಾವುದೇ ಥರದ ವೆಹಿಕಲ್ಸ್ಗಳು ಅಡ್ಡಾಡ್ತಿರಲ್ಲ. ಒಂದೇ ಆಟೋ ನಿಂತಿರುತ್ತೆ. ಸೊ ಆಟೋ ಡ್ರೈವರ್ ಸುಮ್ಮನೆ ಕೂತಿರ್ತಾನೆ. OTP ಹೇಳ್ತಾನೆ, ಎಂಟ್ರ್ ಮಾಡ್ಕೋತಾನೆ, ಸುಮ್ಮನೆ ಆಟೋ ಒಳಗೆ ಕೂತ್ಕೋತಾನೆ. ಸೊ ಇಂದಿರಾನಗರ್ 12th ಮೇನ್ ಬ್ರೋ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೋತಾನೆ. ಸೊ ಅಲ್ಲಿಂದ ಆಟೋ ಸ್ಟಾರ್ಟ್ ಆಗುತ್ತೆ. ಅರ್ಜುನ್ ಏನು ಮಾಡ್ತಾನೆ, ಹೆಡ್ಫೋನ್ಸ್ ಹಾಕ್ಕೊಂಡು ಸಾಂಗನ್ನು ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಒಂದು ಸಲ ಮ್ಯಾಪ್ ನೋಡ್ತಾನೆ. ಸೊ ಅದ್ರೊಳಗೆ ಕರೆಕ್ಟ್ ಆಗಿರೋವಂಥ ಲೊಕೇಶನ್ ಆಟೋ ಹೋಗ್ತಾ ಇತ್ತು. ಹಾಗೆ ಹೋಗ್ತಾ 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 ಏನೋ ಗೊತ್ತಿಲ್ಲ, ಸಡನ್ಲಿ ಅವನ ಮ್ಯೂಸಿಕ್ ಆಫ್ ಆಗಿರುತ್ತೆ. ಸೊ ಡಿಸ್ಕನೆಕ್ಟ್ ಆಗುತ್ತೆ, ಬ್ಲೂಟೂತ್ ಎಲ್ಲವೂ ಕೂಡ ಆಫ್ ಆಗಿರೋಣ. ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದು ರೋಡ್ ವೇಗ್ ಬರುತ್ತೆ. ಆ ಏನು ಸ್ಪೀಡ್ ಇರುತ್ತಲ್ಲ ಆಟೋದು, ಅದು ಸ್ಲೋನೇ ಮಾಡೋದಿಲ್ಲ, ಹಾಗೆ ಹಾರಿಸ್ತಾನೆ. ಸೊ ಅರ್ಜುನ್ ಮತ್ತೆ ಕೇಳ್ತಾನೆ, ಸ್ಲೋ ಆಗಿ ಹೋಗಿ ಮಾರಾಯ, ರಾತ್ರಿ ಹೊತ್ತು ಭಯ ಆಗ್ತಾ ಇರುತ್ತೆ ಅಂತ. ಸೊ ಆದ್ರೂ ಕೂಡ ಆ ಆಟೋ ಡ್ರೈವರ್ ಒಂದು ಮಾತು ಕೂಡ ಆಡೋದಿಲ್ಲ, ಸುಮ್ಮನೆ ಗಾಡಿ ಓಡಿಸ್ತಾ ಇರ್ತಾನೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಇನ್ನೊಂದು ರೋಡ್ ವೇಗ್ ಬರುತ್ತೆ. ಆವಾಗಲೂ ಕೂಡ ಅಷ್ಟೇ, ಆಟೋ ಸ್ಲೋನೇ ಮಾಡೋದಿಲ್ಲ, ಹಾಗೆ ಆ ರೋಡ್ ಬ್ರೇಕನ್ನು ಸ್ಪೀಡ್ ಮಾಡ್ಕೊಂಡು ಹೋಗ್ತಾನೆ. ಸೊ ಮತ್ತೆ ಅರ್ಜುನ್ ಮೇಲೆ ಹಾರಿ ಕೆಳಗೆ ಬೀಳ್ತಾನೆ, ಸ್ಲೋ ಆಗಿ ಹೋಗು ಮಾರಾಯ. ಸೊ ಯಾರಿರ್ಬೋದು ಅಂತೇಳಿ ಎಷ್ಟೇ ಮಾತನಾಡಿದ್ರು ಕೂಡ ಆಟೋ ಡ್ರೈವರ್ ಉತ್ತರನೇ ಕೊಡೋದಿಲ್ಲ. ಬರೀ ಭುಜ ಅಷ್ಟೇ ಕಾಣಿಸ್ತಾ ಇತ್ತು, ಮುಖ ಒಂಚೂರು ಕೂಡ ಕಾಣಿಸ್ತಾ ಇರಲಿಲ್ಲ. ಯಾರಿರ್ಬೋದು ಅಂತೇಳಿ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ. ಆದ್ರೂ ಕೂಡ ಆಟೋ ಸ್ಲೋ ಆಗಿ ಹೋಗೋದಿಲ್ಲ, ಸ್ಪೀಡಾಗಿ ಹೋಗ್ತಿರುತ್ತೆ. ಬಟ್ ಆಟೋ ಡ್ರೈವರ್ ಮುಖ ಮಾತ್ರ ಕಾಣಿಸ್ತಾ ಇರೋದಿಲ್ಲ. ಹಾಗೆ ಹೋಗ್ತಾ 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 ಅರ್ಜುನ್ ಏನು ಮಾಡ್ತಾನೆ, ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ, ಫೋನ್ ತೆಗಿತಾನೆ, ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ ಅಂದರೆ ಆಟೋ ಡ್ರೈವರ್ ಹೇಳ್ತಾನೆ. ಆದ್ರೂ ಕೂಡ ಅವ್ನು ಆಟೋ ಸ್ಲೋ ಮಾಡೋದ್ರಲ್ಲಿ ಸ್ಪೀಡಾಗಿ ಹೋಗ್ತಾ ಇದೆ.
ಸೊ ಮೊಬೈಲ್ ತೆಗಿತಾನೆ, ಆ ಕಡೆ ಈ ಕಡೆ ಎಲ್ಲ ಕಡೆ ಪ್ರಯತ್ನ ಮಾಡ್ತಾನೆ. ಆದರೆ ಆ ಒಂದು ಕ್ಯಾಮ್ರಾ ಯಾಕೋ ಗೊತ್ತಿಲ್ಲ ಕ್ರ್ಯಾಶ್ ಆಗಿಬಿಡುತ್ತೆ. ಆ ಹ್ಯಾಂಗ್ ಆಗ್ಬಿಡುತ್ತೆ ಫೋನು, ವರ್ಕೇ ಆಗೋದಿಲ್ಲ. ಸರಿ ಬಿಡು ಅಂತೇಳಿ ಮಿರರ್ ಒಳಗೆ ಆ ಫೇಸನ್ನು ನೋಡ್ಬೇಕಂತೇಳಿ ಟ್ರೈ ಮಾಡ್ತಾನೆ. ಆದ್ರೂ ಕೂಡ ಆ ಆಟೋ ಡ್ರೈವರ್ ಮುಖ ಕಾಣಿಸುತ್ತಿಲ್ಲ. ಸೊ ಹಾಗೆ ಮುಂದೆ ಬಂದು ನೋಡ್ಬೇಕಂತೇಳಿ ಪ್ರಯತ್ನ ಪಡ್ತಾನೆ. ನೋಡ್ತಾನೆ, ಆದರೆ ಆ ಮುಖದಲ್ಲಿ ಫುಲ್ಲು ಕತ್ಲಿರುತ್ತೆ. ಯಾವುದೇ ರೀತಿಯಾದ ಕಣ್ಣು, ಮೂಗು, ಬಾಯಿ ಏನೂ ಕೂಡ ಇರೋದಿಲ್ಲ. ಎಲ್ಲವೂ ಕೂಡ ಕತ್ಲಾಗಿ ಕಾಣಿಸ್ತಾ ಇರುತ್ತೆ. ಸೊ ಅವಾಗ ಅರ್ಜುನ್‌ಗನ್ಸುತ್ತೆ ಸಮಥಿಂಗ್ ಈಸ್ ಡಿಫರೆಂಟ್, ಏನೋ ಇದೆ ಇದು. ಬಿಯಾಂಡ್ ದಿ ಸೈನ್ಸ್ ಇದೆ ಅಂತೇಳಿ ಮತ್ತೆ ಕಿರಿಚಲು ಶುರು ಮಾಡ್ತಾನೆ. ಹೆಲ್ಪ್ ಮೀ, ಯಾರಾದರೂ ಕಾಪಾಡಿ ಅಂತೇಳಿ. ಮತ್ತೆ ಆ ಆಟೋಯಿಂದ ಹೊರಗೆ ಜಿಗಬೇಕಂತೇಳಿ ಪ್ರಯತ್ನ ಪಡ್ತಾನೆ. ಡೋರ್ ಲಾಕ್ ಆಗಿರುತ್ತೆ. ಓಪನ್ ಮಾಡಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಡೋರ್ ಓಪನ್ ಆಗೋದಿಲ್ಲ. ಮತ್ತೆ ಕಿರಿಚ್ತಾನೆ, ಕಾಪಾಡಿ, ಕಾಪಾಡಿ ಯಾರಾದರೂ ಇದ್ದೀರಾ ಅಂತೇಳಿ. ಸೊ ಅಕ್ಕಪಕ್ಕ ನೋಡ್ತಾನೆ, ಬರೀ ಆ ಒಂದು ಏನು ಬೀದಿ ದೀಪಗಳು ಅಷ್ಟೇ ಕಾಣಿಸ್ತಾ ಇರುತ್ತೆ. ಮನೆಗಳು ಇರುತ್ತೆ, ಆದರೆ ಮನೆಯಿಂದ ಯಾರು ಕೂಡ ಹೊರಗಡೆ ನೋಡ್ತಾ ಇರೋದಿಲ್ಲ. ಸೊ ಎಲ್ಲವೂ ಕೂಡ ಎಲ್ಲ ಕಡೆ ಕತ್ಲಾಗಿರುತ್ತೆ. ಸೊ ಮತ್ತೆ ಒಂದ್ಸಲ ಆ ಒಂದು ಮ್ಯಾಪನ್ನು ನೋಡ್ತಾನೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಲೆಫ್ಟಿಗೆ ಹೊಳ್ಬೇಕಿತ್ತು. ರೈಟ್ ತಗೊಂಡು ಈ ಒಂದು ಆಟೋ ಡ್ರೈವರ್ ಹೋಗ್ತಾ ಇರ್ತಾನೆ. ಸೊ ಹೋಗ್ತಾ ಇರ್ತಾನೆ, ಮತ್ತೆ ಅವ್ನಿಗೆ ಹೇಳ್ತಾನೆ, ಇಲ್ಲ ನಾವು ಲೆಫ್ಟಿಗೆ ಹೋಗ್ಬೇಕಿತ್ತು, ನೀವು ರೈಟಿಗೆ ಹೋಗ್ತಾ ಇದ್ದೀರಾ ಅಂತ. ಆದ್ರೂ ಕೂಡ ಆಟೋ ಸ್ಲೋನೇ ಮಾಡೋದಿಲ್ಲ, ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಹಾಗೆ ಕಿರಿಸ್ತಾನೆ, ಕಿರಿಸ್ತಾನೆ, ಕಿರಿಸ್ತಾನೆ. ಯಾಕೋ ಗೊತ್ತಿಲ್ಲ ಆಟೋ ಒಂದು ಜಾಗಕ್ಕೆ ಹೋಗಿ ನಿಂತ್ಬಿಡುತ್ತೆ. ಸುತ್ತಮುತ್ತ ಕತ್ತಲು. ಯಾವುದೋ ಒಂದು ಊರ ಆಚೆ ಇರೋವಂಥ ಗ್ರೌಂಡಿಗೆ ಬಂದು ನಿಂದ್ರಿಸ್ತಾನೆ ಆಟೋ. ಅವಾಗ ಯಾಕೋ ಗೊತ್ತಿಲ್ಲ ಆ ಒಂದು ಡೋರು ಓಪನ್ ಆಗುತ್ತೆ. ವಾಪಸ್ ತಿರುಗಲಾರ್ದೆ ಅರ್ಜುನ್ ಅಲ್ಲಿಂದ ಓಡೋಗ್ತಾನೆ. ಸೊ ಎಷ್ಟು ದೂರ ಓಡೋಗ್ತಾನೆ ಅಂದರೆ ಅವನು ಕಾಲು ಸೋತೋಗಿರಬೇಕು. ಕಾಲು ಮುಂದೆ ಹೆಜ್ಜೆನೇ ಇಡಬಾರ್ದು, ಅಷ್ಟಕ್ಕೊಂದು ನೋವಾಗುವಷ್ಟು ಹಾಗೆ ಓಡ್ತಾ ಓಡ್ತಾ ಹೋಗ್ತಾನೆ. ಅಲ್ಲೋ ಒಂದು ಕಡೆ ನಿಂದಿರ್ತಾನೆ. ವಾಪಸ್ ತಿರುಗಿ ನೋಡ್ತಾನೆ, ಆಟೋ ನಿಂತಿರತ್ತೆ. ಇಂಜಿನ್ ಆನ್ ಆಗಿರುತ್ತೆ, ಲೈಟ್ ಹತ್ತಿರುತ್ತೆ. ಬಟ್ ಅಲ್ಲಿ ಆಟೋ ಡ್ರೈವರ್ ಇರೋದಿಲ್ಲ. ಮತ್ತೆ ಗಾಬರಿ ಆಗ್ತಾನೆ. ಅಲ್ಲಿಂದ ಮತ್ತೆ ಓಡಲು ಶುರು ಮಾಡ್ತಾನೆ. ಹಾಗೆ ಓಡ್ತಾ 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 ಒಂದು ರೋಡಿಗೆ ಬರ್ತಾನೆ. ಅಲ್ಲಿ ಸಾಕಷ್ಟು ವೆಹಿಕಲ್ಸ್ಗಳು ಅಡ್ಡಾಡ್ತಿರ್ಬೇಕಾದ್ರೆ ಒಂದು ವೆಹಿಕಲ್ನ ಕೈ ಮಾಡಿ ನಿಲ್ಲಿಸ್ತಾನೆ. ಹೆಲ್ಪ್ ಮೀ, ಯಾರಾದರೂ ಕಾಪಾಡಿ ನನಗೆ. ಅಲ್ಲೊಂದು ಅಜೀಬಾಗಿರುವಂಥ ಆಟೋ ಒಳಗೆ ಬಂದೆ, ಅದ್ರೊಳಗೆ ಆಟೋ ಡ್ರೈವರೇ ಇರಲಿಲ್ಲ. ಅದು ಹೇಗೆ ಕರ್ಕೊಂಬೋದ ಅಂತೇಳಿ ಗೊತ್ತಿಲ್ಲ, ಕಾಪಾಡಿ ನನಗಂತೇಳಿ ಒಂದು ಕಾರನ್ನು ಕೈ ಮಾಡಿ ನಿಂದ್ರಿಸ್ತಾನೆ. ಸೊ ಅದ್ರೊಳಗೆ ಗಂಡ ಹೆಂಡತಿ ಹೋಗ್ತಿರ್ತಾರೆ, ಯಾವುದೋ ಒಂದು ಊರಿಗೆ ಹೋಗ್ತಿರ್ತಾರೆ. ಆದ್ರೂ ಕೂಡ ನಿಂದ್ರಿಸ್ತಾರೆ ಅವರು. ಏನಾಯ್ತು ನಿನಗೆ ಅಂತೇಳಿ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ಹೀಗೊಂದು ನಾನು ರಾತ್ರಿ ಹೊತ್ತು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಆಟೋ ಬುಕ್ ಮಾಡಿದ್ದೆ. ಆಟೋ ಡ್ರೈವರ್ ಮುಖನೇ ಇಲ್ಲ, ಹಾಗೆ ಗಾಡಿ ಓಡಿಸ್ತಾ ಇದ್ದ, ಒಂಚೂರು ಮಾತನಾಡಿಸ್ತಾ ಇರಲಿಲ್ಲ ಅಂತೇಳಿ ಎಲ್ಲ ಒಂದು ಗಾಬರಿ ಹೇಳ್ತಾನೆ. ಸರಿ ಕುಂಡ್ರಪ್ಪ ಅಂತೇಳಿ ಪೊಲೀಸರಿಗೆ ಫೋನ್ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಎಲ್ಲವನ್ನು ಕೂಡ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಥರ ನಾನು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನೈಟ್ ಶಿಫ್ಟ್ ಮಾಡ್ತಿದ್ದೆ. ಸೊ ಮನೆಗೆ ಹೋಗ್ಬೇಕಂತೇಳಿ ಒಂದು ಆ್ಯಪನ್ನು ತೆಗೆದು ಆಟೋನ ಬುಕ್ ಮಾಡಿದ್ದೆ. ಆಟೋ ಹೆಸರು ರಾಮಯ್ಯ. ಆಟೋ ನಂಬರ್ KA05807734 ಅಂತೇಳಿ ಹೇಳ್ತಾರೆ. ಸೊ ಹಾಗೆ ಆ ಒಂದು ಕಂಪ್ಯೂಟ್ರಲ್ಲಿ ಆ ಆಫೀಸರ್ ಟೈಪ್ ಮಾಡ್ತಿರ್ಬೇಕಾದ್ರೆ ಆಫೀಸರ್ ಮುಖದಲ್ಲಿ ಭಾವನೆ ಬದಲಾಗುತ್ತೆ. ನಾರ್ಮಲಾಗಿ ಟೈಪ್ ಮಾಡ್ತಿರುವಂತಹ ಆಫೀಸರ್ ಯಾಕೋ ಮುಖ ಬದಲಾಯಿಸ್ತಾರೆ. ಸೊ ಸರ್ ಇನ್ನೊಂದ್ಸಲ ನಂಬರ್ ಹೇಳಿ ಅಂತ ಹೇಳಿದಾಕ್ರ ಅವ್ನು ಹೇಳ್ತಾನೆ KA05807734. ಅವಾಗ ಆಫೀಸರ್ ಯಾಕೋ ಗೊತ್ತಿಲ್ಲ ರಿಜಿಸ್ಟ್ರಿ ಬುಕ್ಕನ್ನು ತೆಗೆದು ನೋಡಿ, ಸರ್ ನೀವು ಹೇಳ್ತಿರಲ್ಲ ಈ ಆಟೋ 6 ತಿಂಗಳ ಹಿಂದೆನೇ ಆಟೋ ಡ್ರೈವರ್ ಹೆಸರು ರಾಮಯ್ಯ ಆಕ್ಸಿಡೆಂಟ್ ಆಗಿದೆ, ರೋಡ್ ಆಕ್ಸಿಡೆಂಟ್ ಆಗಿದೆ, ಆನ್ ದಿ ಸ್ಪಾಟ್ ಡೆತ್ ಆಗಿದ್ದಾನೆ. ಇದನ್ನು ನೀವು ಬೇರೆ ಆಟೋ ನೋಡಿರ್ಬೋದು ಅಂತೇಳಿ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ತಾರೆ. ಬಟ್ ಅರ್ಜುನ್ಗೆ ಕನ್ಫರ್ಮ್ ಇತ್ತು, ಯಾಕಂದರೆ ಅವನು ಆನ್ಲೈನಲ್ಲಿ ಆ ಆಟೋವನ್ನು ಬುಕ್ ಮಾಡಿದ. ಆ ಆ್ಯಪ್ನ ತೆಗೆದು ನೋಡ್ತಾನೆ, ಅಲ್ಲಿ ಇದ್ದಿದ್ದು ಆಟೋ ಡ್ರೈವರ್ ಹೆಸರು ರಾಮಯ್ಯ, ಆಟೋ ನಂಬರ್ ಕರೆಕ್ಟಾಗಿತ್ತು. ಬಟ್ ಯೂಸರ್ ನೇಮ್ ಅಸ್ತಿತ್ವದಲ್ಲಿ ಇಲ್ಲ ಅಂತೇಳಿ ತೋರಿಸ್ತಾ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಅವನಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನಾನು ಇದೇ ಆಟೋದಲ್ಲಿ ಬಂದ ಅಥವಾ ಬೇರೆ ಆಟೋದಲ್ಲಿ ಬಂದ ಅಂತೇಳಿ. ಅದೇ ಕನ್ಫ್ಯೂಷನಲ್ಲಿರ್ಬೇಕಾದ್ರೆ ಅವನಿಗೊಂದು ಪ್ರಶ್ನೆ ಬರುತ್ತೆ, ಈ ರಾಮಯ್ಯ ಯಾರು? ನಾನು ಈ ಒಂದು ಆಟೋನ ಬುಕ್ ಮಾಡ್ದಾಕ್ರೆ ಇವನೇ ಯಾಕೆ ಬಂದ ಅಂತೇಳಿ ಸ್ವಲ್ಪ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಿರ್ಬೇಕಾದ್ರೆ ಬೆಳಗ್ಗೆ ಎದ್ದು ಆ ಒಂದು ಆ್ಯಪನ್ನು ತೆಗೆದು ನೋಡ್ತಾನೆ. ಸೊ ರೇಟಿಂಗ್ಸ್ 4.8 ಇರುತ್ತೆ. ಯಾವುದೇ ಥರದ ಪೇ ಇರೋದಿಲ್ಲ. ಬಟ್ ಕಂಪ್ಲೀಟ್ ಆಗಿರುತ್ತೆ. ಆ ಒಂದು ಏನು ಬುಕ್ ಮಾಡಿದ್ರಲ್ಲ ಅದು ಕಂಪ್ಲೀಟ್ ಆಗಿರುತ್ತೆ. ಸೊ ಒಂದು ನಂಬರ್ ಇರುತ್ತೆ, ಅದನ್ನು ಫಾಲೋ ಮಾಡಿಕೊಂಡು ಒಂದು ಏರಿಯಾಗೆ ಹೋಗ್ತಾನೆ. ತನ್ಸಂದ್ರ ಅಂತೇಳಿ ಒಂದು ಏರಿಯಾ, ಅಲ್ಲಿ ಹೋಗ್ತಾನೆ. ಸೊ ಒಂದು ಮನೆಗೆ ಹೋಗ್ತಾನೆ. ಅಲ್ಲಿ ಆ ಮನೆಯ ಡೋರನ್ನು ನಾಕ್ ಮಾಡ್ತಾನೆ. ನಾಕ್ ಮಾಡಿಬಿಟ್ಟು ಅದರ ವಯಸ್ಸಾಗಿರುವಂಥ ಅಜ್ಜಿ ಬಾಗಿಲನ್ನು ತೆಗಿತಾನೆ. ಅರ್ಜುನ್ ಕರ್. ಸೊ ರಾಮಯ್ಯ ಅನ್ನೋರು ಯಾರು, ನಿಮಗೆ ಏನಾರು ಗೊತ್ತಾ ಅಂತೇಳಿ ಕೇಳಿದಾಗ ಅಜ್ಜಿ ಅಳಲು ಶುರು ಮಾಡ್ತಾರೆ. ಯಾಕಜ್ಜಿ ಯಾಕೆ ಅಳ್ತಿದ್ಯಾ, ಏನಾಯಿತು ಅಂತ.
ಇಲ್ಲಪ್ಪ, ರಾಮಯ್ಯ ನನ್ನ ಮಗ 6 ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ ಅಂತೇಳಿ ಹೇಳಿ. ಅವನು ಕೇಳ್ತಾನೆ, ಹೇಗೆ ತೀರ್ಕೊಂಡ, ಏನಾಯ್ತು ಅವನಿಗೆ? ಹೀಗೆ ರಾತ್ರಿ ಹೊತ್ತು ಒಂದು ಪ್ಯಾಸೆಂಜರ್ ಆಟೋನ ಬುಕ್ ಮಾಡಿದ್ರು, ಅವ್ರಿಗೆ ಮನೆಗೆ ಹೋಗಿ ತಲುಪಿಸ್ಬೇಕಾಗಿತ್ತು. ಅವ್ನು ರಾತ್ರಿ ಹೊತ್ತು ಹೋಗ್ತಿರ್ಬೇಕಾದ್ರೆ ಒಂದು ಕರ್ವಿಂಗಲ್ಲಿ ಲಾರಿ ಬಂದು ಡಿಕ್ಕಿ ಆಯಿತು. ಸೊ ಪ್ಯಾಸೆಂಜರ್ ಏನೋ ಪಾರಾಗಿ ಹೋಗ್ಬಿಟ್ಟ, ಬಟ್ ನನ್ನ ಮಗ ಅಲ್ಲೇ ತೀರ್ಕೊಂಡ್ಬಿಟ್ಟ, ಅಲ್ಲೇ ಸತ್ತೋಗ್ಬಿಟ್ಟ ಅಂತ ಹೇಳ್ದ. ಸೊ ಅವಾಗ ಅರ್ಜುನ್‌ಗೆ ಮತ್ತೆ ಭಯ ಆಗಕ್ಕೆ ಶುರು ಆಗುತ್ತೆ. ಸೊ ಸತ್ತಿರುವಂಥ ರಾಮಯ್ಯ ನನಗೆ ಯಾಕೆ ರಾತ್ರಿ ಹೊತ್ತು ಕರ್ಕೊಂಡು ಹೋಗಿ ಬಂದಿದ್ದ ಅಂತ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ಫೈನಲಿ ಗೊತ್ತಾಗತ್ತೆ. ರಾತ್ರಿ ಹೊತ್ತು ಯಾರಾದರೂ ಕಾಯ್ತಿದ್ರೆ ಈ ರಾಮಯ್ಯ ಬರ್ತಾನೆ, ಅವರಿಗೆ ಮನೆಗೆ ಹೋಗಿ ತಲುಪಿಸ್ತಾನೆ ಅಂತೇಳಿ. ಸೊ ಆವಾಗ ಈ ಅರ್ಜುನ್ ಆ ಒಬ್ಬ ಅಜ್ಜಿಯ ಕೈ ಹಿಡ್ಕೊಂಡು ಹೇಳ್ತಾನೆ, ಹೌದು, ನನಗೂ ಕೂಡ ನಿನ್ನೆ ರಾತ್ರಿ ರಾಮಯ್ಯ ಮನೆಗೆ ತಲುಪಿಸ್ಬೇಕಂತೇಳಿ ಬಂದಿದ್ದ, ಬಟ್ ನಾನು ಗಾಬರಿಯಿಂದ ಅಲ್ಲಿಂದ ಓಡಿ ಬಂದೆ ಅಂತ ಹಂಚಿ ಮತ್ತೆ ಹೇಳ್ತಾಳೆ, ಹೌದಪ್ಪ, ನನ್ನ ಮಗನ ಮನಸ್ಸೇ ಹಾಗಿತ್ತು. ಯಾರಾದರೂ ರಾತ್ರಿ ಹೊತ್ತು ಮನೆಗೆ ಹೋಗಿಲ್ಲ ಅಂದರೆ ಅವ್ರ ಮನೆಗೆ ಹೋಗಿ ತಲುಪಿಸ್ತಾ ಇದ್ದ, ಬಟ್ ಅವ್ನು ಸಾಯ್ಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದ, ಪ್ಯಾಸೆಂಜರ್ನ ಮನೆಗೆ ಹೋಗಿ ತಲುಪಿಸ್ಲಿಲ್ಲ ಅನ್ನೋ ಒಂದು ಕಳವಳ ಅವನಿಗೆ ಕಾಡ್ತಾ ಇತ್ತು ಅಂತ ಹೇಳಿದ್ವಿ. ಅರ್ಜುನ್ಗೆ ಅರ್ಥ ಆಗತ್ತೆ ಏನಂದರೆ, ರಾಮಯ್ಯ ಸತ್ತೋಗಿದ್ದಾನೆ, ಬಟ್ ಅವನ ಆತ್ಮ ಇನ್ನೂ ಕೂಡ ಕರ್ತವ್ಯ ಮಾಡ್ತಾ ಇದೆ. ರಾತ್ರಿ ಹೊತ್ತು ಯಾರಾದರೂ ಒಂಟಿಯಾಗಿ ನಿಂತಿದ್ರೆ ಅವರಿಗೆ ಮನೆಗೆ ಹೋಗಿ ತಲುಪಿಸ್ತಾನೆ ಈ ರಾಮಯ್ಯ. ಸೊ ಮತ್ತೆ ಹಾಗೆ ವಿಚಾರ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಹಾಗೆ ಒಂದು ತಿಂಗಳದ ನಂತರ ಅವ್ರ ಆಫೀಸಲ್ಲಿ ಕಾವ್ಯ ಅಂತೇಳಿ ಒಬ್ಳು ಹುಡುಗಿ ಇದ್ಲು. ಸೊ ಒಂದು ದಿನ ಆಫೀಸ್ ಪಾರ್ಟಿ ಅಂತೇಳಿ ಪಾರ್ಟಿ ಮಾಡಿಕೊಂಡು ವಾಪಸ್ ಮನೆಗೆ ಬರ್ತಿರ್ಬೇಕಾದ್ರೆ ಆ್ಯಪಲ್ಲಿ ಮತ್ತೆ ಆಟೋನ ಬುಕ್ ಮಾಡ್ಕೋತಾಳೆ. ಆಟೋ ಡ್ರೈವರ್ ಹೆಸರು ರಾಮಯ್ಯ, AA05807734 ಅಂತೇಳಿ ಆಟೋ ನಂಬರು. ಸೊ ಇದನ್ನು ಬುಕ್ ಮಾಡಿಕೊಂಡು ಮನೆಗೆ ಬರ್ತಾಳೆ. ಬಂದುಬಿಟ್ಟು ವಾಪಸ್ ತಿರುಗಿ ನೋಡ್ತಾಳೆ, ಅಲ್ಲಿ ಆಟೋನೇ ಇರೋದಿಲ್ಲ. ಆ್ಯಪ್ ಅನ್ನು ಬುಕ್ ಮಾಡಿರ್ತಾಳಲ್ಲ ಅದ್ರೊಳಗೆ ನೋಡ್ತಾಳೆ, ರಿವ್ಯೂ ಇರುತ್ತೆ, ಎಲ್ಲವೂ ಇರುತ್ತೆ, ಬಟ್ ಯಾವುದೇ ಥರದ ಪೇ ಆಗಿರೋದಿಲ್ಲ. ಸೊ ಅದು ಸೇಫಾಗಿ ಬಂದು ಮನೆಗೆ ತಲುಪಿರ್ತಾಳೆ. ಬಟ್ ಇಲ್ಲಿ ಅರ್ಜುನ್ಗೆ ಕ್ಲೀನಾಗಿ ಗೊತ್ತಾಗತ್ತೆ, ರಾಮಯ್ಯ ಹಣಕ್ಕಾಗಿ ದುಡಿತಾ ಇಲ್ಲ, ಯಾವುದೇ ರೇಟಿಂಗ್ಸ್ಗಾಗಿ ದುಡಿತಾ ಇಲ್ಲ, ಯಾವುದೇ ರಿವ್ಯೂಗಾಗಿ ದುಡಿತಾ ಇಲ್ಲ. ಅವನು ದುಡಿತಾ ಇರೋದಷ್ಟೇ ರಾತ್ರಿ ಹೊತ್ತು ಯಾರಾದರೂ ಒಬ್ಬಂಟಿಯಾಗಿ ನಿಂತರೆ ಅವರಿಗೆ ಮನೆಗೆ ಹೋಗಿ ತಲುಪಿಸ್ಬೇಕಂತೆ. ಸೊ ಕೆಲವೊಂದು ಆತ್ಮಗಳು ಹೀಗೆ ಸ್ನೇಹಿತರೆ, ರಾಮಯ್ಯ ಅಂತಹ ಆತ್ಮಗಳು ಅವರು ದ್ವೇಷಕ್ಕಾಗಿ ಬದುಕ್ತಾ ಇರಲ್ಲ, ಕರ್ತವ್ಯಕ್ಕಾಗಿ ಬದುಕ್ತಾ ಇರುತ್ತೆ. ಸೊ ನೀವು ಕೂಡ ಅಷ್ಟೇ, ರಾತ್ರಿ ಹೊತ್ತು ನಿಮಗೆ ಲೇಟಾಗಿದ್ದರೆ ರಾಮಯ್ಯ ಅಂತ ಆಟೋಗಳು ಬಂದು ನಿಮಗೆ ಮನೆಗೆ ತಲುಪಿಸ್ಬೋದು. ಹುಷಾರಾಗಿ. ಸೊ ಈ ಕತೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Stay safe, stay curious. Thank you.